ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ನೋ ಟೀಮ್ನವರು RCBಗೆ ಒಂದು ಒಳ್ಳೆ ಚಾಲೆಂಜ್ ಕೊಡ್ಬೋದು. ಒಂದು 200 ರನ್ ಚೇಸಿಂಗ್ ಮಾಡೋದಕ್ಕೆ ರನ್ ಕೊಡ್ತಾರೆ. ಆ ಒಂದು ಚೇಸಿಂಗ್ ರನ್ನ RCBನಲ್ಲಿರುವಂಥ ಪ್ರತಿಯೊಬ್ಬರು ಬ್ಯಾಟ್ಸ್ಮನ್ಗಳು ಸ್ಟ್ರಗಲ್ ಮಾಡಿ ಹೊಡೆದು ಮ್ಯಾಚ್ನ ಗೆಲ್ತಾರೆ ಅಂತ ಅಂದ್ಕೊಂಡ್ರೆ ಒನ್ ಸೈಡ್ ಮ್ಯಾಚ್ ಆಗೋಯ್ತು. RCBನವರು ತುಂಬ ಸುಲಭವಾಗಿ ಅವ್ರು ಕೊಟ್ಟಂತ 146 ರನ್ನ ಚೇಸ್ ಮಾಡಿ ಇವರು 149 ರನ್ ಹೊಡೆದ್ಬಿಟ್ಟು ಮ್ಯಾಚ್ನ ಗೆದ್ಬಿಟ್ಟು 2 ಪಾಯಿಂಟ್ ತಗೊಂಡ್ಬಿಟ್ಟು ಬಂದಿದ್ದಾರೆ. ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ರೀ ಈ ಲಕ್ನೋ ಟೀಮ್ನವರು ಈ ಸಾರಿ RCB ಎದುರುಗಡೆ ಒಂದು ಒಳ್ಳೆ ಸ್ಟ್ರಾಂಗ್ ಟಫ್ ಫೈಟ್ ಕೊಡ್ತಾರೆ ಅಂತ. ಆದರೆ ಅವ್ರ ಕೈನಲ್ಲಿ ಫೈಟ್ ಕೊಡೋದು ಬಿಟ್ಟಾಕಿ ಅವ್ರ ಕೈನಲ್ಲಿ ಟೀಮ್ನ ಸರ್ವೈವ್ ಮಾಡೋದಕ್ಕೂ ಆಗಿಲ್ಲ ರೀ. ಎಲ್ಲ ಬ್ಯಾಟ್ಸ್ಮನ್ಗಳು ಬ್ಯಾಟಿಂಗ್ ಆಡೋದಕ್ಕೆ ಬರ್ತಾ ಇದ್ದಾರೋ ಅಥವಾ ಪೆವಿಲಿಯನ್ ಪರೇಡ್ ಮಾಡ್ತಾ ಇದ್ದಾರೋ ಒಂದು ಅರ್ಥ ಆಗಿಲ್ಲ. ಇದ್ರ ಮಧ್ಯದಲ್ಲಿ ಹಜಲ್ವುಡ್ ಮಾಡಿದಂಥ ಒಂದು ಬಾಲಿಂದ ರಿಷಬ್ ಪಂತ್ಗೆ ಏಟ್ ಬಂದು 4 ಜನ ಬಂದು ಎತ್ಕೊಂಡೋದ್ರು. ಕೊನೆಗೆ ನಿನ್ನೆ ಮ್ಯಾಚಲ್ಲಿ ನಾವೇನು ಸಸ್ಪೆನ್ಸ್ ಥ್ರಿಲ್ಲರ್ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದು ಸಿಕ್ಕೇ ಇಲ್ಲ. ನಿನ್ನೆ ಲಕ್ನೋ ಟೀಮ್ನವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಒಳ್ಳೆ ಸ್ಕೋರ್ ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ RCBನಲ್ಲಿರುವಂಥ ಬೌಲರ್ಸ್ಗಳೇ ಬ್ರೇಕ್ ಹಾಕಿದ್ದಾರೆ. ಅದರಲ್ಲಿ ಒಬ್ಬ ರಶೀದ್ ದಾರ್ ಅಂತೇಳಿ ಜಮ್ಮು ಕಾಶ್ಮೀರ ಬೌಲರು ಏನು ವಿಕೆಟ್ಗಳು 4 ವಿಕೆಟ್ ತಗೊಂಡಿದ್ದಾನೆ. ಇನ್ನು ಭುವನೇಶ್ವರ್ ಬಗ್ಗೆ ಹೇಳ್ಬೇಕಂದ್ರೆ 3 ವಿಕೆಟ್ ತಗೊಂಡಿದ್ದಾನೆ. ಅಂದ್ರೆ ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನಿನ್ನೆ RCBನಲ್ಲಿರುವಂಥ ಪ್ರತಿಯೊಬ್ಬ ಬೌಲರುಗಳು ಅವ್ರದೇ ಆದಂತ ಒಂದು ಪರ್ಫಾರ್ಮೆನ್ಸ್ ಕೊಟ್ಟು ಕೊನೆಗೆ ಈ ಲಕ್ನೋ ಟೀಮ್ನವ್ರಿಗೆ 146 ರನ್ಗೆ ಆಲ್ ಔಟ್ ಆಗೋ ತರ ಮಾಡಿದ್ದಾರೆ. ಅಂದ್ರೆ ಇನ್ನು ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ನಿನ್ನೆ ನಡೆದಂತ ಮ್ಯಾಚು ಬೌಲರ್ಸ್ಗಳ ಜೊತೆಗೆ ಬೌಲರ್ಸ್ಗಳು ಮಾತ್ರ ಆಡಿದ್ದಾರೆ. ಬ್ಯಾಟ್ಸ್ಮನ್ಗಳು ಇನ್ನು ಲಕ್ನೋನಲ್ಲಿರುವಂತ ಬ್ಯಾಟ್ಸ್ಮನ್ಗಳಿಗೆ ನಿನ್ನೆ ಮಿಚೆಲ್ ಮಾರ್ಷ್ ಹೊಡೆದಂತಹ ಒಂದು 6 ನೋಡಿದಾಗ ನಂಗೆ ಅನ್ನಿಸ್ತಾ ಇತ್ತು, ಇವತ್ತಿನ ಮ್ಯಾಚ್ ನಲ್ಲಿ ಇವರು ತುಂಬಾ ಸುಲಭವಾಗಿ ಹೊಡಿತಾರೆ ಅಂತೇಳಿ. ಆದ್ರೆ ಅವ್ರ ಕೈನಲ್ಲಿ ಹೊಡಿಯೋದಿಕ್ಕಾಗಿಲ್ಲ ರೀ. ಅಂದ್ರೆ 30+ ರನ್ಗೆ ಮಿಚೆಲ್ ಮಾರ್ಷ್ ಔಟ್ ಆಗ್ಬಿಟ್ಟು ಪೆವಿಲಿಯನ್ ಪರೇಡ್ ಮಾಡಿದ್ರು. ಅವ್ರಾಗಿದ್ಮೇಲೆ ಬರುವಂತ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಸ್ವಲ್ಪ ರನ್ಗಳನ್ನ ಹೊಡೆದ್ಬಿಟ್ಟು ಹೋಗೋರು. ಅವ್ರ ಕೈನಲ್ಲಿ 146 ರನ್ಗಿಂತ ಜಾಸ್ತಿ ಹೊಡಿಲಿಕ್ಕೆ ಆಗಿಲ್ಲ. ಮ್ಯಾಚ್ ಗೆದ್ಮೇಲೆ RCBನವರು ಈಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಬಂದಿದ್ದಾರೆ. ಇದೇ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಶೂರರು ಧೀರರು ಯಾರ್ಯಾರು ಚಾಂಪಿಯನ್ಸ್ 4 5 ಕಪ್ ಇದೆ ಅಂತ ಹೇಳ್ತಾ ಇದ್ದಾರೋ ಅವರು ಇದೇ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ನಲ್ಲಿ 1, 2, 3 ನಲ್ಲಿದ್ದಾರೆ. ಚೆನ್ನೈನವರು, ಈ KKRನವರು, ಮುಂಬೈನವರು. ಅಂದ್ರೆ ಈ IPL ನಲ್ಲಿ ಇಷ್ಟು ದಿವಸ ಅವರು ಟ್ರೋಲ್ ಮಾಡೋರು RCBನವರು ಯಾವ ಮ್ಯಾಚ್ಗಳನ್ನ ಸೋಲ್ತಾ ಇಲ್ಲ ಅಂತೇಳಿ. ಆದ್ರೆ ಈಗ RCB ಟೀಮ್ ನಲ್ಲಿರುವಂತಹ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಬೌಲರ್ಸ್ಗಳು ವೆಲ್ ಬ್ಯಾಲೆನ್ಸ್ಡ್ ಆಗಿದ್ದಾರೆ. ಇದರಲ್ಲಿ ನಿನ್ನೆ ವಿರಾಟ್ ಕೊಹ್ಲಿದು ಬ್ಯಾಟಿಂಗ್ ಮಾತ್ರ ತುಂಬಾ ಅದ್ಭುತವಾಗಿತ್ತು. ಫಸ್ಟ್ 20 ಬಾಲಲ್ಲೇ 40 ರನ್ ಹೊಡೆದಿದ್ರು ಕರೆಕ್ಟಾ. ಆದ್ರೆ ಈ ಒಂದು 40 ರನ್ ಆಗಿದ್ಮೇಲೆ 13 ರನ್ ಬರೋದಕ್ಕೆ ಸಿಕ್ಕಾಪಟ್ಟೆ ಬಾಲ್ಗಳನ್ನ ತಗೊಂಡಿದ್ರು, ಸ್ಟ್ರಗಲ್ ಮಾಡ್ತಾ ಇದ್ರು. ಅಂದ್ರೆ ಈ ವಿರಾಟ್ ಕೊಹ್ಲಿದು ಬ್ಯಾಟಿಂಗ್ ಅಲ್ಲಿ ಸೆಟ್ಲ್ ಆಗಿದ್ಮೇಲೆ ಸ್ಕೋರ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಕರೆಕ್ಟಾ. ಆದ್ರೆ ವಿರಾಟ್ ಕೊಹ್ಲಿದು ಅಡ್ವೆಂಚರ್ ನಲ್ಲಿ ಈ ವರ್ಷ ಕೂಡ ಪರ್ಪಲ್ ಕ್ಯಾಪ್ ತಗೊಂಡ್ಬಿಟ್ಟು ಆ ಒಂದು ಪರ್ಪಲ್ ಕ್ಯಾಪ್ ರೇಸ್ ನಲ್ಲಿ ಅವರೇ ಟಾಪ್ ನಲ್ಲಿ ಇದ್ದಾರೆ. ಅವರ ನೆಕ್ಸ್ಟ್ ಅಲ್ಲಿ ರಜತ್ ಪಾಟಿದಾರ್ ಇದ್ದಾರೆ. ಅಂದ್ರೆ RCBನಲ್ಲಿರುವಂತಹ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಫಾರ್ಮಿಗೆ ಬಂದಿದ್ದಾರೆ ಅಂತ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ. ಇದು ಬೇರೆ ಯಾವುದೇ ಟೀಮ್ನವರು RCB ಎದುರುಗಡೆ ಆಡ್ಬೇಕಾದ್ರೆ ಅವರಿಗೆ ಆ ಒಂದು ಭಯ ಇದ್ದೇ ಇರುತ್ತೆ. ರಿಕ್ವೆಸ್ಟ್ ರಾಟಿ ಮಾಡ್ತಾ ಇದ್ದಂತ ಸೆಲೆಬ್ರೇಷನ್ ನೋಡಿ ಜಿತೇಶ್ ಶರ್ಮಾಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಮತ್ತೆ ಡಿಸ್ಟರ್ಬ್ ಕೂಡ ಆಗಿದ್ದ. ಕೊನೆಗೆ ಆ ಒಂದು ಓವರ್ ನಲ್ಲಿ ಸಿಕ್ಕಾಪಟ್ಟೆ ರನ್ಗಳನ್ನ ಹೊಡೆದಿದ್ದ. ಯಾಕೆ ಅಂದ್ರೆ ಆ ಒಂದು ಜಿತೇಶ್ ಶರ್ಮಾ ಹೊಡೆದಂತ ಬಾಲು ಔಟ್ ಆಗಿದ್ಮೇಲೆ ಅದು ನೋ ಬಾಲ್ ಅಂತ ಹೇಳಿದ ಅಂಪೇರು. ಆಗ ಎದ್ಬಿಟ್ಟು ಹೊಡೆದಿದ್ದ ಆ ಒಂದು ವಿಡಿಯೋ 2-3 ದಿವಸದಿಂದ ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಲಾಸ್ಟ್ಗೆ ನಿನ್ನೆ ಮ್ಯಾಚ್ ಅಲ್ಲಿ ದಿಗ್ವೇಶ್ ರಾಠಿ ಜಿತೇಶ್ ಶರ್ಮಾಗೆ ಬೌಲಿಂಗ್ ಮಾಡೋದಿಕ್ ಬಂದಾಗ ಅದು ಒಂದೇ ಒಂದು ಓವರ್ ಅಲ್ಲಿ 23 ರನ್ ಹೊಡೆದಿದ್ದ ಜಿತೇಶ್ ಶರ್ಮಾ. ನೋಟಿಸ್ ಮಾಡಿದ್ರ? ನಾನಂತೂ ನೋಟಿಸ್ ಮಾಡಿದೆ.